ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಮಾನ್ಯತಾ ಎಂಟ್ರಿ ಒಂದು ಬಿಗ್ ಶಾಕ್ ಆಗ್ತದೆ. ಫೈನಲಿ ಒಂದು ಬೆಗ್ ಟ್ವಿಸ್ಟ್ ಸಿಗ್ತಾ ಇದೆ. ಹಾಗಿದ್ರೆ ಏನಾಗುತ್ತೆ, ಏನಾಗ್ಬೋದು ತಿಳ್ಕೊಬೇಕು ಅಂದರೆ ಈಗಲೇನು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಮಾನ್ಯತಾ ಪಕ್ಕ ಪ್ಲ್ಯಾನ್ ಮಾಡಿದೆ, ಕೇಕೆನ ಚಾರಿ ಮನೆಗೆ ಕಳಿಸಿ ಚಾರಿನ ಜೈಲಿಗೆ ಕಳಿಸ್ತಾರೆ. ಈ ಕಡೆ ಜೈಲಿನಲ್ಲಿ ರಾಮಾಚಾರಿ ಕೇಕೆ ಅಂತ ಅಂದ್ಕೊಂಡಿದ್ದೆ ತುಂಬಾ ಅವಮಾನ ಶಿಕ್ಷೆ ಅನುಭವಿಸ್ತದಾನೆ. ಈ ಕಡೆ ಅವ್ನಿಗೆ ಎಷ್ಟು ಹೇಳಿದ್ರು ಕೂಡ ಯಾರು ಕೂಡ ನಂಬಲ್ಲ, ಕೇಳಲ್ಲ. ಆದರೆ ಒಮ್ಮೆಲೆ ಅವನಿಗೆ ವಿಷಯ ಗೊತ್ತಾಗ್ಬಿಡುತ್ತೆ, ಯಾರು ಕೇಕೆ ನಂತರ ಇದ್ದಾನೆ ಅವನು ಅಂತ ನನ್ನನ್ನು ಕರ್ಕೊಂಡು ಬಂದಿದ್ದಾರೆ. ಬೇಕಿದ್ರೆ ಇಂಟೆನ್ಷನಲ್ಲೇ ಇದನ್ನೆಲ್ಲ ಮಾಡ್ತಿದ್ದಾರೆ ಪೊಲೀಸವರು. ಸತ್ಯಕ್ಕೆ ನ್ಯಾಯ ಸಂದೇ ಸಲ್ಲತ್ತೆ, ಸತ್ಯಕ್ಕೆ ನ್ಯಾಯ ಸಿಕ್ಕೇ ಸಿಗತ್ತೆ. ಖಂಡಿತ ಇಲ್ಲಿಂದ ನಾನು ಆಚೆ ಹೋಗಿ ಇದಕ್ಕೆ ಕಾರಣ ನೀವು ಇಲ್ಲಿರುವ ಹಾಗೆ ಮಾಡ್ತೀನಿ ಅಂತ ಹೇಳಿ ಚಾಲೆಂಜ್ ಮಾಡಿರೋ ರಾಮಾಚಾರಿಗೆ. ಈ ಕಡೆ ಪೊಲೀಸ್ ಆರ್ಡರಿಂದ ಊಟ ಕೂಡ ಸರಿಯಾಗಿ ಕೊಡ್ತಿಲ್ಲ. ಆದರೆ ಅವ್ರ ಜೊತೆ ಇದ್ದಂಥ ಸಹಕೈದಿ ತಮ್ಮ ಊಟನ ಶೇರ್ ಮಾಡ್ಕೋತಿದ್ದಾರೆ. ನಂತರ ಈ ಕಡೆ ಆತ್ಮಸ್ಥೈರ್ಯನ ಬೆಳೆಸ್ಕೋಬೇಕು ಅಂತ ಸಬ್ಕಾನ್ಷಿಯಸ್ಲಿ ಈ ಕಡೆ ಪ್ರಬಲನಾಗುವುದಕ್ಕೆ ತುಂಬಾ ಪ್ರಯತ್ನ ಪಡ್ತಿದ್ದಾರೆ ರಾಮಾಚಾರಿ. ಉಗ್ರಂ ವೀರಂ ಯಶು ಧೈರ್ಯಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ ಅಂತ ಹೇಳಿ ಒಂದು ಧೈರ್ಯ ಕೊಡ್ತಕ್ಕಂಥ ಶ್ಲೋಕವನ್ನು ಜಪಿಸ್ತಾನೆ ಇದ್ದಾರೆ. ಈ ಒಂದು ಹೇಳೋದ್ರಿಂದ ಮನಸ್ಸಿಗೆ ಎಷ್ಟೇ ನೋವಾದರೂ ಆಘಾತ ಆದರೂ ಅದರಿಂದ ಹೊರಗೆ ಸಾಮರ್ಥ್ಯ ನಮಗಿರುತ್ತೆ. ಜೊತೆಗೆ ದೇಹಕ್ಕೆ ಅಂಟಿದಂಥ ನೋವು ಅಂಟುವುದೇ ಇಲ್ಲ. ಫೈಟ್ ಬ್ಯಾಕ್ ಮಾಡ್ತೀವಿ. ಅದಕ್ಕೋಸ್ಕರ ನನ್ನ ಮನಸ್ಸನ್ನು ಸದೃಢಗೊಳಿಸ್ತಿದ್ದೀನಿ ಅಂತ ರಾಮಾಚಾರಿ ಸಹಕೈದಿ ಜೊತೆ ಹೇಳ್ತಾರೆ. ಯಾವತ್ತೂ ಕೂಡ ನಿನಗೆ ನನ್ನ ಸಹಾಯ ಇರುತ್ತೆ ಅಂತ ಹೇಳ್ತಾರೆ. ನಂತರ ಈ ಕಡೆ ಜೈಲಿಂದ ಸಹಕೈದಿಯೋ ಫ್ರೆಂಡ್ ಒಬ್ಬರು ಬಿಡುಗಡೆಯಾಗಿ ಹೋಗ್ತಿದ್ದಾರೆ. ಆ ಒಂದು ಖುಷಿ ಅಷ್ಟಿಷ್ಟಲ್ಲ, ಆ ಒಂದು ಖುಷಿಯಲ್ಲಿ ತೇಲ್ತಿದ್ದಾರೆ. ಇದರಿಂದ ರಾಮಾಚಾರಿಗೆ ಒಂದು ಐಡಿಯಾ ಓಡುತ್ತೆ, ನಾನು ಏನಾದರೂ ಇವರು ಆಚೆ ಹೋಗ್ತಿದ್ದಾರೆ, ಅಡ್ರೆಸ್ ಕೊಟ್ಟು ಲೆಟರ್ ಬರೆದು ಚಾರು ಮೇಡಮ್ಗೆ ಕೊಡಿ ಅಂತ ಹೇಳಿದ್ರೆ ಖಂಡಿತ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದ ತಮ್ಮ ಫ್ರೆಂಡ್ಸ್ ಕೈದಿ ಅಥವಾ ನಾನೊಂದು ಲೆಟರ್ ಬರ್ಕೊಡ್ತೀನಿ, ಹೀಗೂ ಇವ್ರು ಆಚೆ ಹೋಗ್ತಿದ್ದಾರಲ್ವ ಅದನ್ನು ನಮ್ಮ ಮನೆಯವ್ರಿಗೆ ತಲುಪಿಸ್ಬಿಡ್ತೀರಾ ಅಂತ ಕೇಳಿದಾಗ ಅಯ್ಯೋ ಖಂಡಿತ ಅದಕ್ಕೇನಂತೆ ತಲುಪಿಸ್ತೀನಿ ಅಂತ ಆಚೆ ಹೋಗ್ತಿರೋರು ಕೂಡ ಹೇಳ್ತಾರೆ. ಅದಕ್ಕೋಸ್ಕರ ಇಲ್ಲಿ ರಾಮಾಚಾರಿ ಚಾರುಗೆ ಪತ್ರ ಬರೀತದಾನೆ. ಚಾರು ಮೇಡಮ್, ನಾನು ರಾಮಾಚಾರಿ, ನಾನು ಇಲ್ಲಿ ಕೇಕೆ ಆಗಿ ಬಂದಿದ್ದೀನಿ. ಕೇಕೆ ಯಾರು ಅಂತಲೇ ಗೊತ್ತಿಲ್ಲ, ಆದರೆ ಎಲ್ಲರೂ ಇಲ್ಲಿ ನನ್ನ ಕೇಕೆ ಅಂತ ಅನ್ಕೋತಿದ್ದಾರೆ. ಅವತ್ತು ನಾನು ಮನೆ ಬಿಟ್ಟು ಹೋಗ್ತಿದ್ದಾಗೆ ಯಾರೋ ಒಬ್ಬರು ನನ್ನನ್ನು ಪೊಲೀಸ್ ಅಂತ ಅಂದ್ಕೊಂಡು ಕರ್ಕೊಂಡು ಹೋದ್ರು. ಅಲ್ಲಿ ನನ್ನ ಹಾದಿ ತಪ್ಪಿಸಿದ್ರು. ಹಿಂದೆ ಯಾರೋ ನನ್ನ ತಲೆಗೆ ಹೊಡೆದ್ಬಿಟ್ರು. ಆನಂತರ ನಾನು ಪೊಲೀಸ್ ಸ್ಟೇಷನಲ್ಲಿದ್ದೆ. ಯಾಕೆ ಏನು ಅಂತ ಕೇಳ್ದಿರಕ್ಕೆ ಎಲ್ಲರೂ ಕೂಡ ವಿಚಿತ್ರವಾಗಿ ಮಾತಾಡ್ತಿದ್ರು. ತಪ್ಪು ಮಾಡಿದ್ಯಾ, ಶಿಕ್ಷೆ ಅನುಭವಿಸ್ತೀಯಾ, ನ್ಯಾಯಾಲಯಕ್ಕೆ ಹೋಗಿ ನಿನಗೆ ಶಿಕ್ಷೆ ಆಗಿದೆ, ಜೈಲಿಗೆ ಹೋಗ್ತೀಯಾ ಅಂತ ಹೇಳಿದರು. ನಾನು ತುಂಬ ಬಾರಿ ಹೇಳಿದೆ, ನಾನು ತಪ್ಪು ಮಾಡಿಲ್ಲ, ದಯವಿಟ್ಟು ನನ್ನನ್ನು ಜೈಲಿಗೆ ಹಾಕಬೇಡಿ, ನಾನಂತ ತಪ್ಪು ಏನು ಮಾಡಿದ್ದೀನಿ ಅಂತ. ಆದರೆ ಯಾರೂ ಕೂಡ ನನ್ನ ಮಾತನ್ನ ಆಲಿಸಲೇ ಇಲ್ಲ. ಇಲ್ಲೂ ಕೂಡ ಎಲ್ಲರೂ ನನ್ನ ಕೇಕೆ ಅಂತ ಅಂದ್ಕೊಂಡು ತುಂಬಾ ಚಿತ್ರಹಿಂಸೆ ಮಾಡ್ತಿದ್ದಾರೆ. ನಾನು ಯಾವ ಜೈಲಲ್ಲಿದ್ದೀನಿ ಅಂತ ಗೊತ್ತಿಲ್ಲ, ಆದರೆ ಇಲ್ಲಿ ನನ್ನ ಎಲ್ಲ ಕೂಡ ಕೇಕೆ ಅಂತಲೇ ಕರೆಯೋದು. ದಯವಿಟ್ಟು ಈ ವಿಷಯ ನಿಮಗೆ ಗೊತ್ತಾಗ್ತಿದ್ದಂಗೆ ಮೊದಲು ನನ್ನನ್ನು ಇಲ್ಲಿಂದ ಬಿಡಿಸು ಕರ್ಕೊಂಡು ಹೋಗಿ ಅಂತ ಹೇಳ್ತಿದ್ದಾನೆ. ರಾಮಾಚಾರ್ಯ ಪತ್ರದಲ್ಲಿ ಬರೆದು ಈ ಕಡೆ ಅಡ್ರೆಸ್ನ ಬರ್ಕೊಟ್ಟು ಇದನ್ನು ಚಾರು ಅಂತ ಇರ್ತಾರೆ, ಅವ್ರ ಹತ್ರ ಈ ಪತ್ರನ ತಲುಪಿಸ್ಬಿಡಿ ಅಂತ ಹೇಳಿ ಸಹಕೈದಿ ಕೊಡ್ತಾರೆ. ಅವರು ಕೂಡ ಹೊರಗಡೆ ಬರ್ತಿದ್ದಾಗೆ ಪೇಪರ್ ಶೀಟ್ನ ಕೂಡ ಇಟ್ಕೊಂಡು ಬಂದಿದ್ದಾರೆ. ನಂತರ ಈ ಕಡೆ ನಾರಾಯಣಶಾಸ್ತ್ರಿಗಳು ಯಾಕೆ ರೀತಿ ಆಡ್ತಿದ್ದಾರೆ ಅಂತ ಅಂದ್ಕೊಂಡಿದ್ದೆ. ನಾರಾಯಣಶಾಸ್ತ್ರಿಗಳು ತುಂಬಾ ಹೆದರ್ತಿದ್ದಾರೆ. ಇವನು ಖಂಡಿತ ನನ್ನ ಮಗ ಆಗೋಕ್ಕೆ ಸಾಧ್ಯವೇ ಇಲ್ಲ, ಇವನು ನನ್ನ ಮಗ ಅಲ್ಲ, ಇವನು ಹೇಗೆ ನನ್ನ ಮಗ ಆಗ್ತಾನೆ, ನನ್ನ ಮಗ ತುಂಬಾ ಒಳ್ಳೆಯವನು, ಆದರೆ ಇವನು ನನ್ನ ಮಗನ ಥರನೇ ಇರೋ ಮತ್ತೊಂದು ಭೂತ, ಇವನು ಯಾವುದೇ ಕಾರಣಕ್ಕೂ ಕೂಡ ನನ್ನ ಮಗ ಆಗೋಕ್ಕೆ ಸಾಧ್ಯವೇ ಇಲ್ಲ. ಮಗನಲ್ಲಿ ಇರಬೇಕಾಗಿದ್ದರೂ ಯಾವುದೇ ಗುಣ ಕೂಡ ಇಲ್ಲ. ಆ ವೈಶಾಖ ಜೊತೆ ಸೇರಿಕೊಂಡು ನನ್ನನ್ನೇ ಮುಗಿಸೋಕೆ ಬಂದಿದ್ದಾನೆ. ಇವನು ಆ ವೈಶಾಖ ಕಡೆಯವನು. ಆದರೆ ನನ್ನ ಮಗ ಏನದ ಈ ಚಾರು ಜೊತೆ ಇವನು ಯಾವ ರೀತಿ ಮಿಸ್ಬಿಹೇವ್ ಮಾಡ್ತಿರ್ಬೋದು ಗೊತ್ತಾಗ್ತಿಲ್ಲ. ಆದರೆ ನನ್ನ ಮಗ ಇಲ್ಲಿ ಇದ್ಯಾವ ಭೂತ ಇಲ್ಲಿ ಬಂದು ಸೇರಿಕೊಂಡಿದೆ. ಈ ವಿಶ್ವನ ಎಲ್ರಿಗೂ ಹೇಳೋಣ ಅಂದರೆ ನನ್ನ ಬಾಯಿಲ್ಲ ಕೈಯಿಲ್ಲ. ದೇವ್ರೆ, ಈ ವಿಶ್ವನ ನಾನು ಎಲ್ರಿಗೂ ಕೂಡ ಹೇಳಬೇಕು. ದಯವಿಟ್ಟು ನನಗೆ ಮಾತು ಕೊಟ್ಬಿಡು, ಖಂಡಿತ ಹೇಳ್ಬಿಡ್ತೀನಿ. ದಯವಿಟ್ಟು ನನಗೆ ಮಾತು ಕೈಕಾಲು ಕೊಡುವಂಥ ದೇವ್ರ ಹತ್ರ ಶುತಾಯ ಕತಾಯ ಬೇಡ್ಕೋತಿದ್ದಾರೆ. ನಂತರ ಈ ಕಡೆ ಜಾನಕಿ ಅವರು ಚಾರು ಅಲ್ಲೇ ಇದ್ದಾರೆ. ಅವರು ಇಬ್ಬರು ಕೂಡ ಚಾರಿಲಾಗಿರ್ತಕ್ಕಂಥ ಬದಲಾವಣೆ, ಯಾಕೆ ಅವ್ನಿಗೆ ಇಷ್ಟೊಂದು ಕೋಪ, ಯಾಕೆ ರೀತಿ ನಡ್ಕೋತಿದ್ದಾನೆ ಎಲ್ಲವನ್ನ ಕೂಡ ಇಬ್ಬರು ಕೂಡ ಮಾತಾಡ್ಕೊತಿರ್ತಾರೆ. ನಂತರ ನೀನೇನು ಯೋಚನೆ ಮಾಡಬೇಡಮ್ಮ, ಎಲ್ಲ ಕೂಡ ಸರಿ ಹೋಗುತ್ತೆ, ಯಾಕೆ ಇಷ್ಟೊಂದು ಆಲೋಚನೆ ಮಾಡ್ತಾ ಇದೆಯಾ, ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ, ನೀನು ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಲ್ಲಿ ಯೋಚನೆ ಮಾಡಬೇಡ. ರಾಮಾಚಾರಿಗೇನೋ ಮನಸ್ಸಿಗೆ ನೋವಾಗಿದೆ, ಅದಕ್ಕೆ ಸ್ವಲ್ಪ ದಿನ ಈ ರೀತಿ ಇದ್ದಾನೆ.
ನಂತರ ಖಂಡಿತ ಅವನು ಬದಲಾಗಿ ನಿನ್ನ ಜೊತೆ ಹೇಗಿತ್ತು ಖಂಡಿತ ಆ ರೀತಿ ಇದ್ದೇ ಇರ್ತಾನೆ, ಯೋಚನೆ ಮಾಡಬೇಡ ಅಂತ ಹೇಳ್ತಿದ್ರೆ ಏನೂ ಗೊತ್ತಿಲ್ಲ ಅಮ್ಮ, ನನಗೆ ಯಾಕೋ ನಂಬಿಕೆನೇ ಬರ್ತಿಲ್ಲ ಅಂತ ಹೇಳ್ತಾಳೆ. ನಂತರ ಈ ಕಡೆ ಮಾನ್ಯತಾ ಅವರು ಫುಲ್ ಖುಷಿಯಾಗ್ಬಿಟ್ಟಿದ್ದಾರೆ. ಖಂಡಿತ ಈ ಕಡೆ ಕೇಕೆ ಸಖತ್ತಾಗಿ ಕೆಲಸ ಮಾಡ್ತಿರ್ತಾನೆ. ನನ್ನ ಮಗಳಿಗೆ ಅವ್ನ ಟಾರ್ಚರ್ನ ತಡ್ಕೊಳಕ್ಕಾಗದೆ ಇಂಥವನ್ನ ನಾನು ಪ್ರೀತಿಸಿದ್ದು ಅಂತ ಜುಗುಪ್ಸಿಕೊಂಡು ನನ್ನ ಮನೆಗೆ ಬರುವುದಕ್ಕೆ ಆಲ್ರೆಡಿ ಸಿದ್ಧಳಾಗಿದ್ದಾಳೆ ಅಂತ ಅನ್ಕೋತಿದ್ದಾರೆ. ನಂತರ ಈ ಕಡೆ ಸಿದ್ಧರಾಗಿ ನಿಂತಿರ್ತಕ್ಕಂಥ ಮಾನ್ಯತಾ ತನ್ನ ಮಗಳ ಕಾಲ್ ಮಾಡ್ತಾರೆ. ಬಟ್ ಚಾರು ಕಾಲ್ನ ಪಿಕ್ ಮಾಡೋದಿಲ್ಲ. ಇದೇನಿದು ಪದೇ ಕಾಲ್ ಕಟ್ ಮಾಡ್ತಿದ್ದಾಳಲ್ಲ ಅಂತ ಅನ್ಕೋತಾರೆ. ಇಲ್ಲ, ಏನೋ ಆಗಿದೆ, ಮೊದಲು ಅಲ್ಲೇ ಹೋಗಿ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ನಾನು ನೋಡಲೇಬೇಕು ಕಣ್ಣಾರೆ ಅಂತ ಹೇಳಿ ಹೊರಟು ಚಾರು ಮನೆಗೆ ಬರ್ತಿದ್ದಾರೆ. ಈ ಕಡೆ ವೈಶಾಖ ಚಾರುನ ಎದುರುಗೊಳ್ತಿದ್ದಾಗ ಈ ಕಡೆ ವೈಶಾಖ ಅಂತೂ ಚಾರು ಅಮ್ಮನ ಮೇಲೆ ಮಾನ್ಯತಾ ಅವ್ರ ಮೇಲೆ ಜೋರು ಮಾಡಿ, ಏನು ಯಾವ ಯೋಗ್ಯತೆ ಇದೆ ಅಂತ ಬಂದಿದ್ಯಾ, ನಮ್ಮ ಮಾವನೇ ಎಂಥ ಜಾಗಕ್ಕೆ ತಳ್ಳಿದ್ಯಾ ನೀನು, ಅವ್ರ ಸ್ಥಿತಿ ಹೇಗಿದೆ ಗೊತ್ತಾ, ಬಂದ್ಬಿಟ್ಲು ದುಡ್ದಾಗಿ ಆಮಂತ್ರಣ ಯಾರು ಕೊಟ್ಟು ಕರೆದಿದ್ರ ನೀನು, ಮೊದಲು ಈ ಮನೆಯಿಂದ ಹೋಗ್ತಾ ಇರು ಅಂತ ಹೇಳಿ ದೊಡ್ಡ ಡ್ರಾಮಾ ಮಾಡ್ತಿದ್ದಾಳೆ ವೈಶಾಖ. ಅಷ್ಟರಲ್ಲಿ ಈ ಕಡೆ ಚಾರು ಜಾನಕಿ ಅವ್ರು ಬರ್ತಾರೆ. ನೀನು ಯಾಕೆ ಬಾಯಿಲಿ ಬಂದಿದ್ಯಾ, ಮೊದಲು ಇಲ್ಲಿಂದ ಹೋಗ್ತಾ ಇರು ಅಂದಾಗ, ಇಲ್ಲ ಯಾವುದೇ ಕಾರಣಕ್ಕೂ ನಾನು ಇಲ್ಲಿಂದ ಹೋಗೋದಿಲ್ಲ, ನನ್ನಿಂದ ತಪ್ಪಾಗಿದೆ, ನನಗೆ ಅರ್ಥ ಆಗಿದೆ ಅಂದಾಗ, ಹೌದೌದು ಇದು ಮೊದಲಲ್ಲ, ನನಗೆ ತುಂಬ ಬಾರಿ ಕೂಡ ಅರ್ಥ ಆಗಿದೆ, ನಿನ್ನ ಅಮ್ಮ ಅಂತ ಅಂದ್ಕೊಳ್ಳೋಕ್ಕೆ ಅಸಹ್ಯ ಆಗ್ತದೆ, ಸುಮ್ಮನೆ ಹೊರಟೋಗ್ಬಿಡು, ನೀನು ಏನೇನು ಮಾಡಿದ್ಯೋ ಯಾವ್ದನ್ನ ಕೂಡ ನಾನು ಮರ್ತಿಲ್ಲ, ನನ್ನ ಗಂಡನ ಮನೆಯವ್ರಿಗೆ ನೀನು ತೊಂದರೆ ಮಾಡಿದ್ರೆ ಖಂಡಿತ ನಾನು ಸುಮ್ಮನೆ ಬಿಡ್ತೀನಿ ಅಂತ ಅಂದ್ಕೊಂಡಿದ್ಯಾ, ಯಾವುದೇ ಕಾರಣಕ್ಕೂ ಬಿಡೋನೇ ಅಲ್ಲ ನಾನು ಅಂತ ಹೇಳ್ತಿದ್ದಾರೆ. ನಂತರ ಈ ಕಡೆ ಚಾರು ಮುಂದುವರೆದು ರಾಮಾಚಾರಿ ಬರಬೇಕು, ರಾಮಾಚಾರಿ ಏನಾದರೂ ನಿನ್ನ ಮುಖ ನೋಡಿದ್ರೆ ಕೆಂಡಾಮಂಡಲ ಆಗ್ಬಿಡ್ತಾನೆ, ಸುಮ್ಮನೆ ಇಲ್ಲಿಂದ ಹೊರಟೋಗು, ನೀನು ನೆರಳನ್ನ ಕೂಡ ನೋಡೋದಕ್ಕೆ ಇಷ್ಟಪಡುವುದಿಲ್ಲ, ಹೊರಟೋಗು ಅಂತ ಹೇಳ್ತಿದ್ದಾರೆ. ಅದು ಬೇಬಿ ನಾನು ಬದಲಾಗಿದ್ದೀನಿ ಅಂತಿದಾಗ ನೀನು ಎಷ್ಟು ಮಟ್ಟಕ್ಕೆ ಬದಲಾಗ್ತೀಯ ಅಂತ ಗೊತ್ತು, ಸುಮ್ಮನೆ ಮಾತಾಡಬೇಡ, ನನ್ನ ಗಂಡ ಅವತ್ತೇ ನಿನಗೆ ಸರಿಯಾಗಿ ಶಾಸ್ತಿ ಮಾಡಬೇಕಿತ್ತು, ಆದರೆ ಅವನೇನೂ ಮಾಡಲಿಲ್ಲ, ಆದರೆ ಈಗೇನಾದರೂ ನಿನ್ನ ನೋಡಿದ್ರೆ ಖಂಡಿತ ನಿನಗೆ ಉಳಿಗಾಲ ಇಲ್ಲ ಅಂತ ಹೇಳ್ತಿದ್ದಾರೆ. ಹೊಟ್ಟೋಗು ಇಲ್ಲಂದ ಅಂತ ಹೇಳುವಷ್ಟರಲ್ಲಿ ಈ ಕಡೆ ಕೇಕೆ ಬರ್ತಾನೆ. ಕೇಕೆ ಬಂದಿದೆ, ಏನ್ರಿ ಅಮ್ಮನೇ ಯಾರಾದರೂ ಈ ರೀತಿ ಹೊಟ್ಟೋಗು ಅಂತ ಹೇಳ್ತಾರೆ, ಮನೆಗೆ ಬಂದಿದ್ದ ಅತಿಥಿಗಳನ್ನ ಆ ರೀತಿ ಎಲ್ಲ ಹೊರಗಡೆ ನಿಲ್ಲಿಸಿ ಮಾತಾಡಬಾರ್ದು, ಬನ್ನಿ ಅತ್ತೆ ನೀವು ಒಳಗಡೆ ಅಂತಿದ್ರೆ ಈ ಕಡೆ ಚಾರು ಶಾಕ್ ಆಗ್ತದಾಳೆ. ಏನದು ಚಾರಿಲಿ ಇಷ್ಟೊಂದು ಬದಲಾವಣೆನಾ ಅಂತ ಅವಳಿಗೆ ಮತ್ತಷ್ಟು ಅನುಮಾನ ಜಾಸ್ತಿ ಆಗ್ತದೆ. ಒಳಗಡೆ ಬರ್ತಿದ್ದಾಗ ಈ ಕಡೆ ನಾರಾಯಣ ಶಾಸ್ತ್ರಿಗಳ ಕಾಲನ್ನು ಹೋಗಿ ಇಟ್ಕೊಂಡು ಬಿಡ್ತಾರೆ ಮಾನ್ಯತಾ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ನಾರಾಯಣ ಶಾಸ್ತ್ರಿಗಳೇ, ನನ್ನಿಂದ ನಿಮ್ಮ ಮನೇಲಿ ತುಂಬಾ ತೊಂದರೆ ಆಗೋಯ್ತು ಅಂತ ಕೇಳ್ಕೊತಿದ್ದಾರೆ. ನಂತರ ಈ ಕಡೆ ಅಯ್ಯೋ ಅದೇನು ಬೇಡ ಅಂತ ಹೇಳಿ ಜಾನಕಿ ಅವರು ಹಾಗೆ ಚಾರು ಅನ್ಕೋತಿದ್ರೆ ಫೈನಲಿ ಕಾಲು ಹಿಡಿಯೋಕೆ ಹೋದಂಥ ಮಾನ್ಯತಾ ಕೇಕೆ ಕಡೆ ಒಂದು ನೋಟನ ಕೊಟ್ಟು ಕಣ್ಣನ್ನು ಹೊಡಿತಾರೆ. ಫೈನಲಿ ಇಲ್ಲಿ ಅವರ ಮೆಗಾ ಡ್ರಾಮಾ ಶುರುವಾಗ್ತದೆ. ಈ ಕಡೆ ಇಬ್ಬರು ಕೂಡ ಗೊತ್ತದೆ ಈ ಮೆಗಾ ಡ್ರಾಮಾನ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಕಣ್ಣಿಂದಲೇ ಕೇಕಿಗೆ ಸಿಗ್ನಲ್ ಪಾಸ್ ಮಾಡ್ತಿದ್ದಾರೆ. ಇದನ್ನು ನಾನಾ ಶಾಸ್ತ್ರಿಗಳು ಅಬ್ಸರ್ವ್ ಮಾಡೇ ಬಿಡ್ತಾರೆ. ಅವ್ರಿಗೆ ಗೊತ್ತೇ ಆಗಿಬಿಡುತ್ತೆ ಖಂಡಿತ ಇವರು 3 ಜನ ಕೂಡ ಸೇರಿಕೊಂಡು ಇದನ್ನು ಮಾಡ್ತಿರೋದು. ಇದರಲ್ಲೂ ಕೂಡ ಮಾನ್ಯತಾ ಪ್ಲ್ಯಾನ್ ಇದೆ. ಆಕೆ ಗೊತ್ತಿದೆ ಮನೇಲಿರೋದು ನಮ್ಮ ರಾಮಾಚಾರಿ ಅಲ್ಲ ಯಾವುದೋ ಭೂತ ಅಂತ, ಆದರೂ ಕೂಡ ಆಕೆ ಸುಮ್ಮನಿದಾಳಲ್ಲ. ಯಾರಿಗೂ ಕೂಡ ಈ ವಿಷಯ ಯಾಕೆ ಗೊತ್ತಾಗ್ತಿಲ್ಲ, ಈ ರಾಮಾಚಾರಿ ನಮ್ಮ ಮಗ ಅಲ್ಲ ಅಂತ ಹೇಳ್ತಿದ್ದಾರೆ. ನಂತರ ಆ ಕಡೆ ಜಾನಕಿ ಅವರಿಂದ ಚಾರುಗೆ ವಿಷಯ ಗೊತ್ತಾಗಿದೆ. ರಾಮಾಚಾರಿ ಅವಳಿ ಚೌಳಿ ಇಬ್ಬರು ಕೂಡ ಒಂದೇ ರೀತಿ ಇದ್ದರು, ಆದರೆ ಅವರು ಜಾತ್ರೆಯಲ್ಲಿ ಕಳೆದೋಗ್ಬಿಟ್ಟಿದ್ರು. ಆ ನವರತ್ನ ನನ್ನ ಮಡಿಲ್ ಸೇರಬೇಕು, ಅದಕ್ಕೋಸ್ಕರ ಜೀವ ಸಾಯೋದ್ರೊಳಗೆ ನೋಡಬೇಕು ಅನ್ನೋ ಆಸೆ ಅಂತ ಜಾನಕಿ ಅವರು ಹೇಳ್ತಿದ್ರೆ, ಖಂಡಿತ ಅಂತ ಮಾವನೇ ಹುಷಾರಾಗ್ತಿದ್ದಾರೆ, ಕಳೆದೋಗಿರೋ ಮಗ ಸಿಗೋದಿಲ್ವ, ಖಂಡಿತ ನಿಮಗೆ ಸಿಗ್ತಾರೆ ಅಂತ ಹೇಳ್ತಿದ್ದಾರೆ. ಫೈನಲಿ ಇಲ್ಲಿ ಚಾರು ಅನುಮಾನ ಇದೆ, ಬಟ್ ಚಾರಿ ಅಲ್ಲ ಅನ್ನೋ ಯಾವುದೇ ರೀತಿ ಕನ್ಫರ್ಮೇಷನ್ ಅವ್ಳಿಗೆ ಗೊತ್ತಿಲ್ಲ. ನಂತರ ಈ ಕಡೆ ಸಹ ಕೈದಿ ರಾಮಾಚಾರಿ ಕೊಟ್ಟಿರ್ತಕ್ಕಂಥ ಒಂದು ಲೆಟ್ರನ್ನ ತೊಗೊಂಡು ಆ ಅಡ್ರೆಸ್ಗೆ ಬರ್ತಾರೆ. ಆ ಅಡ್ರೆಸ್ಸಲ್ಲಿ ಚಾರು ಕೂಡ ಇದ್ದಾಳೆ, ಚಾರುಗೆ ಕೊಡು ಅಂತ ಹೇಳಿದರೆ ಈ ಕಡೆ ಆ ವ್ಯಕ್ತಿ ಬಂದಿದ್ದೆ ಒಂದು ಶೀಟನ್ನು ಲೆಟರನ್ನು ಚಾರು ಕೈಗೆ ಕೊಡ್ತಾರೆ. ಅಥವಾ ವೈಶಾಖನೇ ಚಾರು ಅಂತ ಹೇಳಿಕೊಂಡು ಆ ಒಂದು ಲೆಟ್ರನ್ನ ತನ್ನ ಹತ್ರ ಇಟ್ಕೊಂಡು ಬಿಡ್ತಾಳೆ. ಫೈನಲಿ ನಿಜವಾದ ಚಾರುನೇ ಬಂದು ಆ ಲೆಟರ್ನ ತಗೋತಾಳೆ. ಒಂದು ಪಕ್ಷ ಚಾರುನೇ ಲೆಟರ್ನ ತೆಗೆದ್ರೆ ಖಂಡಿತ ಓದ್ತಾಳೆ, ಖಂಡಿತ ಅವಳಿಗೆ ಎಲ್ಲವೂ ಕೂಡ ಅರ್ಥ ಆಗಿಬಿಡುತ್ತೆ. ಫೈನಲಿ ಅದು ಘಟಿಸ್ಬಿಡುತ್ತೆ. ರಾಮಾಚಾರಿ ಬರೆದಿರೋ ಲೆಟರನ್ನು ಚಾರು ಓದ್ಬಿಡ್ತಾಳೆ. ಫೈನಲಿ ಮನೇಲಿರೋದು ರಾಮಾಚಾರಿ ಎಲ್ಲ ಕೇಕೆ ಅನ್ನೋ ಸೂಕ್ಷ್ಮತೆನ ಅರ್ಥ ಮಾಡ್ಕೊಂಡಂತಹ ಚಾರು ಒಂದು ಮೆಗಾ ಮೆಲೋ ಡ್ರಾಮಾನ ಶುರು ಮಾಡ್ತಾಳೆ. ಫೈನಲಿ ಏನಾಗುತ್ತೆ ಇಲ್ಲಿ ಇದನ್ನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಮರಿಬೇಡಿ.